ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಸೋಯಾಬೀನ್ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಗೋಬಿ ಮಂಚೂರಿ ಎಲ್ಲ ಮಾಡ್ತೀವಲ್ಲ, ಸ್ವಲ್ಪ ಅದೇ ರೀತಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿ. 1 ಬೌಲಷ್ಟು ಸೋಯಾಬೀನನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಕುದಿಸಿರುವಂಥ ನೀರನ್ನ ಹಾಕಿಬಿಟ್ಟು ಸುಮಾರು ಒಂದು 10-15 ನಿಮಿಷದ ಕಾಲ ಇದನ್ನು ರೆಸ್ಟಿಗೆ ಬಿಡೋಣ. ಆವಾಗ ಚೆನ್ನಾಗಿ ಅದು ಬೇಯುತ್ತೆ. ಈಗ ಇಲ್ಲಿ 1/4 ಕಪ್ ಆಗೋಷ್ಟು ಮೈದಾ, 1/4 ಕಪ್ ಆಗೋಷ್ಟು ಕಾರ್ನ್ಫ್ಲವರು, ಹಾಗೆಯೇ ಇಲ್ಲಿ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಬಾಬ್ ಪೌಡರು, ಹಾಗೆ ಕೊತ್ತಂಬರಿ ಪುಡಿ, ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ತುಂಬ ತೆಳು ಮಾಡ್ಕೊಳ್ಬೇಡಿ ಅಥವಾ ತುಂಬ ದಪ್ಪ ಬೇಡ, ಸಾಧಾರಣವಾಗಿ ಕೋಟಿಂಗ್ ಹತ್ತೋ ಥರ ಇರಲಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ ಬ್ಯಾಟರ್ನ. ಸೊ ನೋಡಿ, ಈ ರೀತಿಯಾಗಿದೆ. ಇದು ರೆಡಿ ಆಗಿದೆ. ಈಗ ನಾವು ಸೋಯಾಬೀನ್ ನೆನೆಸಿ ಇಟ್ಟಿದ್ವಲ್ಲ, ಅದನ್ನೊಮ್ಮೆ ನೋಡೋಣ. ಅದರ ನೀರೆಲ್ಲ ತೆಗೆದುಕೊಂಡು, ಬಿಸಿ ಇದೆ, ನೀರೆಲ್ಲ ತೆಗೆದುಕೊಂಡ್ಬಿಟ್ಟು ಹಿಂಡ್ಕೊಂಡು ಮತ್ತೊಂದು ಪಾತ್ರೆಗೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳಿರಿ. ನಂತರ ಚೆನ್ನಾಗಿ ಹಿಂಡ್ಕೊಳ್ಳಿ ಅದನ್ನು. ಅದರ ನೀರಿನ ಅಂಶ ಎಲ್ಲ ಹೋಗಬೇಕು. ಅದನ್ನು ಅಂದರೆ ಹಿಂಡ್ಕೊಳ್ಬೇಕು. 2 ಕೈಯಲ್ಲಿ ರೀತಿ ಚೆನ್ನಾಗಿ ಹಿಂಡ್ಕೊಳ್ಳಿ, ಅದರ ನೀರೆಲ್ಲ ಹೋಗೋ ತನಕ. ನಂತರ ಅದನ್ನೊಂದು ಬೌಲಿಗೆ ಹಾಕ್ಕೊಂಡು ನಾವು ಮಾಡಿರೋವಂಥ ಬ್ಯಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಇದನ್ನು ನೋಡಿ, ಕರೆಕ್ಟಾಗಿದೆ ಕೋಟಿಂಗು. ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿ ಫ್ರೈ ಮಾಡೋಣ. ನಿಮಗೆ ಟೈಮ್ ಇತ್ತು ಅಂದರೆ ಕೋಟಿಂಗ್ ಅಂದರೆ ನಾವೆಲ್ಲ ಮಿಕ್ಸ್ ಮಾಡಿದ ಮೇಲೆ, ಕಾರ್ನ್ಫ್ಲವರ್, ಮೈದಾ ಹಿಟ್ಟೆಲ್ಲ ಬ್ಯಾಟರ್ನ ಮಿಕ್ಸ್ ಮಾಡಿದ ಮೇಲೆ ಒಂದು 10-15 ನಿಮಿಷ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 2 ಸೈಡ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ನಾನೀಗ ಇದನ್ನು ತೆಗೆದುಕೊಳ್ತೀನಿ. ಇನ್ನು ಉಳಿದಿರುವಂಥದ್ದನ್ನು ಕೂಡ ಇದೇ ರೀತಿಯಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ನೋಡಿ, ಹಪ್ಪಳದ ಬದಲು ಈ ರೀತಿ ಕಾಯಿಸ್ಕೊಂಡು ತಿನ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೀಗೇ ತಿನ್ನೋದಕ್ಕೆ ಗೊತ್ತೇ ಆಗಲ್ಲ, ಅಂದರೆ ನಿಮಗೆ ಅದು ಸೋಯಾಬೀನ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಇನ್ನು ಕಬಾಬ್ ಪುಡಿಯಲ್ಲಿ ಹಾಕಿರೋದ್ರಿಂದ. ಸೊ ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ಟವ್ ಆನ್ ಮಾಡ್ಕೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಕಾಯಿ ಮೆಣಸು ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಚಿಲ್ಲಿ ಸಾಸು, ಒಂದು 3 ಸ್ಪೂನಷ್ಟು ಟೊಮೆಟೊ ಸಾಸು, ಹಾಗೆ 1/4 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಸೋಯಾಬೀನನ್ನು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಿಮಗೇನಾದರೂ ಸ್ಪ್ರಿಂಗ್ ಆನಿಯನ್ ಇತ್ತು ಅಂದರೆ ಸೇರಿಸ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೋಯಾಬೀನ್ ಮಂಚೂರಿ ರೆಡಿ. ಸೊ ನೀವು ಇದನ್ನು ಸಂಜೆ ಸುಮ್ಮನೆ ಕೂತ್ಕೊಂಡಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ಸೋಯಾಬೀನ್ ಮಂಚೂರಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.